ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. BPL ರೇಷನ್ ಕಾರ್ಡ್ ಇದ್ದವರಿಗೆ, ಅಂತ್ಯೋದಯ ರೇಷನ್ ಕಾರ್ಡ್ ಇದ್ದವರಿಗೆ ಒಂದು ಗುಡ್ ನ್ಯೂಸ್. ಸೆಪ್ಟೆಂಬರ್ 1ನೇ ತಾರೀಕಿಂದ 10 kg ಅಕ್ಕಿ ಮತ್ತು ಈ 5 ವಸ್ತುಗಳು ಸಂಪೂರ್ಣ ಉಚಿತವಾಗಿ ಸಿಗ್ತಾ ಇದೆ. ಹಾಗಿದ್ರೆ ಇದು ಯಾವ ಯೋಜನೆ, ಯಾವಾಗಲಿಂದ ಜಾರಿಗೆ ಬಂದಿದೆ, ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಸಿಗುತ್ತೆ. ನೀವೇನಾದರೂ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಿದ್ದು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮಿಸ್ ಮಾಡದೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಇನ್ನು ನಿಮಗೆ ಗೊತ್ತಿರೋ ಪ್ರಕಾರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 10 kg ಅಕ್ಕಿನ ಕೊಡ್ತೀವಿ ಅಂತ ಹೇಳಿದರು. ಅಂದರೆ ಒಬ್ಬ ವ್ಯಕ್ತಿಗೆ 10 kg ಅಕ್ಕಿನ ಕೊಡ್ತೀವಿ ಅಂತ ಹೇಳಿದರು. ಆದರೆ ಅಧಿಕಾರಕ್ಕೆ ಬಂದ ನಂತರ ಸಾಕಷ್ಟು ಅಕ್ಕಿಗಳು ಕರ್ನಾಟಕ ಸರ್ಕಾರದ ಹತ್ರ ಇರಲಿಲ್ಲ. ಅದ್ರ ಜೊತೆಗೆ ಅವರು ಕೇಂದ್ರ ಸರ್ಕಾರದ ಹತ್ರ ಮನವಿ ಕೂಡ ಮಾಡ್ಕೊಂಡಿದ್ರು, ನಮಗೆ 5 kg ಅಕ್ಕಿ ಶಾರ್ಟೇಜ್ ಇದೆ, ಅದನ್ನು ನೀವು ಕೊಡೋಕ್ಕೆ ಸಾಧ್ಯ ಆಗುತ್ತಾ ಅಂತ. ಸೊ ಕೇಂದ್ರ ಸರ್ಕಾರದಿಂದ ಅದಕ್ಕೆ ಒಪ್ಪಿಗೆ ಸಿಕ್ಕಿರಲಿಲ್ಲ, ಮತ್ತು ನಮಗೆ ಅಕ್ಕಿ ಕೂಡ ಕೊಡೋದಕ್ಕೆ ಆಗಿರಲಿಲ್ಲ. ಅದ್ರ ಬದಲು ಅವ್ರು ಏನು ಮಾಡಿದ್ರು, ಹೊಸ ಯೋಜನೆನ ಜಾರಿಗೆ ತಂದರು. 5 kg ಅಕ್ಕಿ ಬದಲಿಗೆ ಅವರು ಹಣ ಕೊಡ್ತೀವಿ, ಅಂದರೆ 1 kgಗೆ 35 ರೂಪಾಯಿ ರೀತಿಯಾಗಿ ನಿಮಗೆ 5 kgಗೆ 175 ರೂಪಾಯಿ ಕೊಡ್ತೀವಿ ಅಂತ ಅವರು ಅನೌನ್ಸ್ ಮಾಡಿದ್ರು. ಮತ್ತು ಹಾಗೆ 1 ವರ್ಷ 2 ತಿಂಗಳಿಂದ ಹಣ ಕೂಡ ಜಮೆ ಆಗ್ತಾ ಇದೆ. ಈಗಾಗಲೇ ಬಹಳಷ್ಟು ಮಹಿಳೆಯರಿಗೆ ಜೂನ್ವರೆಗೂ ಕೂಡ ಅಕ್ಕಿ ಭಾಗ್ಯ ಹಣ ಜಮೆ ಆಗಿದೆ. ಆದರೆ ಇನ್ನು ಮುಂದೆ ನಿಮಗೆ ಅಕ್ಕಿ 5 kg ಅಕ್ಕಿ ಕೊಡ್ತಿದ್ರು ಅಲ್ವಾ, ಅದನ್ನು 10 kgಗೆ ಏರಿಸ್ತಾ ಇದ್ದಾರೆ. ಹೌದು, ಕೇಂದ್ರ ಸರ್ಕಾರದಿಂದ ಮಾತುಕತೆ ಆಗಿದೆ. ಇನ್ನು ಮುಂದೆ ನಿಮಗೆ 5 kg ಅಕ್ಕಿ ಜೊತೆಗೆ ಇನ್ನೂ 5 kgನ ಒಟ್ಟಿಗೆ ಸೇರಿಸಿ 10 kg ಅಕ್ಕಿನ ಕೊಡ್ತಾ ಇದ್ದಾರೆ. ಇನ್ನು ನಮ್ಮ ಆಹಾರ ಸಚಿವರಾದಂತಹ KH ಮುನಿಯಪ್ಪ ಸರ್ ಅವರು ಲಾಸ್ಟ್ ವೀಕು ಡೆಲ್ಲಿಗೆ ಹೋಗಿದ್ದಾಗ ಅಲ್ಲಿ ಇದ್ದಂತಹ ಕೇಂದ್ರ ಗ್ರಾಹಕ ವ್ಯವಹಾರ, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಸರ್ ಹತ್ರ ಒಂದು ಬಾರಿ ಮಾತುಕತೆ ಆಗಿತ್ತು. ಇದ್ರ ಬಗ್ಗೆ 5 kg ಅಕ್ಕಿನ ಹೆಚ್ಚುವರಿಯಾಗಿ ಕರ್ನಾಟಕ ಸರ್ಕಾರಕ್ಕೆ ನೀಡುವಂತೆ ಮನವಿ ಕೂಡ ಮಾಡಿದರು. ಆಗ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ಕಿತ್ತು. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಅಧಿಕೃತವಾದ ಮಾಹಿತಿ ಕೂಡ ಸಿಗುತ್ತೆ ಅಂತ ಹೇಳಿದರು. ಫೈನಲಿ ಈಗ ಆನ್ಸರ್ ಸಿಕ್ಕಿದೆ. ಪ್ರಹ್ಲಾದ್ ಜೋಶಿ ಸರ್ ಅವರು ಮುಕ್ತ ಮಾರುಕಟ್ಟೆ ಮಾರಾಟ ಯೋಜನೆ OMSS ಮುಖಾಂತರ ಅಕ್ಕಿ ನಿಮಗೆ ಕೊಡೋಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿದಾರಂತೆ. ಕಾಂಗ್ರೆಸ್ ಸರ್ಕಾರ ಏನಾದರೂ ಒಪ್ಕೊಂತು ರಿಕ್ವೆಸ್ಟ್ ಮಾಡ್ತು ಅಂದರೆ ಇನ್ನು ಮುಂದೆ ಕೇಂದ್ರ ಸರ್ಕಾರದಿಂದ 5 kg ಹೆಚ್ಚುವರಿ ಅಕ್ಕಿ ಏನು ಕೊಡಬೇಕಿತ್ತು ಆ ಅಕ್ಕಿನ ಕೊಡ್ತಾರಂತೆ. ಒಟ್ಟಾರೆಯಾಗಿ ರಾಜ್ಯ ಸರ್ಕಾರದಿಂದ 5 kg ಮತ್ತು ಕೇಂದ್ರ ಸರ್ಕಾರದಿಂದ 5 kg ಸೇರಿ ಒಟ್ಟು 10 kg ಅಕ್ಕಿನ ನಮಗೆ ಕೊಡ್ತಾರೆ. ಈಗ ನೋಡಿ, 1 kg ಅಕ್ಕಿಗೆ ಕರ್ನಾಟಕ ಸರ್ಕಾರ ನಮಗೆ 35 ರೂಪಾಯಿ ಕೊಡ್ತಾ ಇದೆ ಅಲ್ವಾ, ಕೇಂದ್ರ ಸರ್ಕಾರಕ್ಕೆ 28 ರೂಪಾಯಿನ ಕೊಟ್ಟು ಅವರು ಖರೀದಿ ಮಾಡ್ತಾರಂತೆ. ಅಂದರೆ 1 kgಗೆ 28 ರೂಪಾಯಿ ಕೊಟ್ಟು ಖರೀದಿ ಮಾಡಬೇಕು. ನಮಗೆ ಇನ್ನು ಮುಂದೆ ಅನ್ನಭಾಗ್ಯ ಹಣ ಬರೋದಿಲ್ಲ. ಅದ್ರ ಬದಲು ನಮಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ 10 kg ಅಕ್ಕಿನ ಕೊಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದಿಂದ 1 kgಗೆ 28 ರೂಪಾಯಿ ರೀತಿಯಾಗಿ ಖರೀದಿ ಮಾಡ್ತಾ ಇದ್ದಾರೆ. ಇಲ್ಲಿ 35 ರೂಪಾಯಿ ಕೊಡ್ತಾ ಇದ್ರು ಅಲ್ವಾ, 1 kgಗೆ 7 ರೂಪಾಯಿ ಸೇವ್ ಆಗ್ತಿದೆ. ಟೋಟಲ್ ಆಗಿ ಇದ್ರ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ 144 ಕೋಟಿ ಹಣದಷ್ಟು ಹಣ ಉಳಿಯುತ್ತಂತೆ. ಇನ್ನು ಮುಂದೆ ನೋಡೋಣ ಇದು ಎಷ್ಟು ಮಟ್ಟಿಗೆ ಸಫಲ ಆಗುತ್ತೆ ಅಂತ. ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಪ್ಪ ಅಂದರೆ, ಈ 5 ವಸ್ತುಗಳು ಉಚಿತವಾಗಿ ಫ್ರೀ ಅಂತ ಲಾಸ್ಟ್ ವೀಕಲ್ಲೇ ನಮ್ಮ KH ಮುನಿಯಪ್ಪ ಸರ್ ಅವರು ತಿಳಿಸಿದ್ರು. ಅಕ್ಕಿ ಜೊತೆ ಇನ್ನು ಮುಂದೆ ತೊಗರಿಬೇಳೆ, ಎಣ್ಣೆ ಮತ್ತು ಸಕ್ಕರೆ ಕೊಡೋ ಪ್ಲಾನಿಂಗಲ್ಲಿ ಇದ್ದೀವಿ ಅಂತ. ಈಗಾಗಲೇ ನಮಗೆ ಅಕ್ಕಿ ಕೊಡ್ತಾ ಇದ್ದಾರೆ 3 kg, ಅದರಲ್ಲಿ 2 kg ರಾಗಿ ಕೊಡ್ತಿದ್ದಾರೆ. 2 ವಸ್ತು ಆಯಿತು, ಸಕ್ಕರೆ, ತೊಗರಿಬೇಳೆ ಮತ್ತು ಎಣ್ಣೆ ಸೇರಿ ಒಟ್ಟು 5 ವಸ್ತುಗಳು ಇನ್ನು ಮುಂದೆ ನಮಗೆ ಸಿಗೋ ಚಾನ್ಸಸ್ ಇದೆ. ಯಾಕಂದರೆ ಇದು ನಮ್ಮ ಆಹಾರ ಸಚಿವರಾದಂತಹ KH ಮುನಿಯಪ್ಪ ಸರ್ ಅವರೇ ಅಧಿಕೃತವಾಗಿ ಹೇಳಿರೋದ್ರಿಂದ ಇನ್ನು ಮುಂದೆ ನಮಗೆ ಈ 5 ವಸ್ತುಗಳು ಸಂಪೂರ್ಣವಾಗಿ ಉಚಿತವಾಗಿ ಸಿಗುತ್ತೆ. ಇನ್ನೊಂದು ಡೌಟ್ ಏನಪ್ಪ ಅಂದರೆ, ಇದರಲ್ಲಿ 10 kg ಅಕ್ಕಿ ಕೊಟ್ಟರೆ ಕಾಳು ಮತ್ತು ಎಣ್ಣೆ, ಸಕ್ಕರೆ, ತೊಗರಿಬೇಳೆನೂ ಕೊಡ್ತಾರಾ ಅನ್ನೋದು ಅದಿನ್ನೂ ನಮಗೆ ಕ್ಲಾರಿಟಿ ಸಿಕ್ಕಿಲ್ಲ. ಅದ್ರ ಬಗ್ಗೆ ಅವರು ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಟ್ಟಿಲ್ಲ. ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಲಾಸ್ಟ್ ವೀಕ್ ಅವ್ರು ಏನು ಹೇಳಿದರು, ಕೇಂದ್ರ ಸರ್ಕಾರದ ಜೊತೆ ಮಾತುಕತೆ ನಡೆಸಿದ್ದೀವಿ, 5 kg ಹೆಚ್ಚುವರಿ ಅಕ್ಕಿನ ಕೊಡೋದ್ರ ಬಗ್ಗೆ ಡಿಸ್ಕಷನ್ ಆಗಿದೆ ಅಂತ ತಿಳಿಸಿದರು. ಅದ್ರ ಜೊತೆಗೆ ಇನ್ನು ಮುಂದೆ ಅಕ್ಕಿ ಜೊತೆ ನಾವು ತೊಗರಿಬೇಳೆ, ಎಣ್ಣೆ, ಸಕ್ಕರೆ ಕೊಡೋ ಪ್ಲ್ಯಾನಲ್ಲಿ ಇದ್ದೀವಿ ಅಂತ ಹೇಳಿದರು. ಇದು ಒಂದು ಅಕ್ಕಿನೂ ಕೊಟ್ಟು ತೊಗರಿಬೇಳೆ, ಎಣ್ಣೆ ಕೊಟ್ಟರೆ ಅದೊಂದು ಒಳ್ಳೆ ನ್ಯೂಸ್ ಅಂತಲೇ ಹೇಳಬಹುದು. ಬಟ್ ಒಳ್ಳೆ ಕ್ವಾಲಿಟಿದು ಕೊಡಲಿ ಅನ್ನೋದಷ್ಟೇ ನಮ್ಮ ರಿಕ್ವೆಸ್ಟ್ ಆಗಿರುತ್ತೆ. ಇದ್ರ ಜೊತೆ ಇಂಪಾರ್ಟೆಂಟು, ಇನ್ನು ಮುಂದೆ ಅನ್ನಭಾಗ್ಯ ಹಣ ಬರೋದಿಲ್ಲ. ನಾನು ಪ್ರತಿ ವಿಡಿಯೋದಲ್ಲೂ ಇದನ್ನು ನಿಮ್ಗೆ ಇನ್ಫಾರ್ಮ್ ಮಾಡ್ತಿದ್ದೆ, ಈ ವಿಡಿಯೋದಲ್ಲೂ ಕೂಡ ತಿಳಿಸ್ತಾ ಇದ್ದೀನಿ. ಕೇಂದ್ರ ಸರ್ಕಾರದಿಂದ ಅಕ್ಕಿನ ಖರೀದಿ ಮಾಡ್ತಿದ್ದಾರೆ. ಇನ್ನು ಮುಂದೆ 5 kg ಎಕ್ಸ್ಟ್ರಾ ಅಕ್ಕಿಗೆ ದುಡ್ಡೇನು ಕೊಡ್ತಿದ್ರು ಅದ್ರ ಬದಲು 5 kg ಅಕ್ಕಿನೇ ಕೊಡ್ತಾರೆ. ಸಾಧ್ಯ ಆದರೆ ಅದ್ರ ಜೊತೆಗೆ ನಿಮಗೆ ತೊಗರಿಬೇಳೆ, ಎಣ್ಣೆ, ಸಕ್ಕರೆ ಈ 3 ಪದಾರ್ಥಗಳು ಕೂಡ ಸಿಗುತ್ತೆ. ಇದಿಷ್ಟು ಅನ್ನಭಾಗ್ಯ ವಿಚಾರವಾಗಿ ಲೇಟೆಸ್ಟ್ ಆಗಿ ಸಿಕ್ಕಿರುವಂಥ ಮಾಹಿತಿ. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಪ್ರತಿ ತಿಂಗಳು 1ನೇ ತಾರೀಕಿಂದ 10ನೇ ತಾರೀಕುವರೆಗೂ ಅಲ್ವಾ ರೇಷನ್ ಕೊಡೋದು. ಈ ಯೋಜನೆ ಸೆಪ್ಟೆಂಬರ್ 1ನೇ ತಾರೀಕಿಂದನೇ ಬರಬಹುದು ಅಂತ ಅಂದಾಜು ಮಾಡಲಾಗಿದೆ. ಕೆಲವು ಡಿಸ್ಟಿಕಲ್ಲಿ 10ನೇ ತಾರೀಕಿಂದ 20ನೇ ತಾರೀಕುವರೆಗೂ ಕೊಡ್ತಾರೆ, ಕೆಲವು ಡಿಸ್ಟಿಕಲ್ಲಿ 1ನೇ ತಾರೀಕಿಂದ 10ನೇ ತಾರೀಕುವರೆಗೂ ಕೊಡ್ತಾರೆ. ಅಂದರೆ ಅವ್ರಿಗೆ ರೇಷನ್ ಯಾವಾಗ ಬರುತ್ತೋ ಅದ್ರ ಮೇಲೆ ಅವ್ರು ಕೊಡೋದು ಡಿಪೆಂಡ್ ಆಗಿರುತ್ತೆ. ನೋಡೋಣ, ಆದಷ್ಟು ಬೇಗ ಸೆಪ್ಟೆಂಬರ್ 1ನೇ ತಾರೀಕಿಂದನೇ ಈ ಯೋಜನೆ ಜಾರಿಗೆ ಬರಲಿ ಅಂತ ನಾನು ಕೂಡ ರಿಕ್ವೆಸ್ಟ್ ಮಾಡ್ತೀನಿ. ಇದಿಷ್ಟು ಅನ್ನಭಾಗ್ಯ ರಿಲೇಟೆಡ್ ಇನ್ಫಾರ್ಮೇಷನ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ನೋಡ್ತಿರೋ ಯಾರಿಗಾದರೂ ನಿಮಗೆ ಅಮೌಂಟ್ ಕೊಡೋದು ಬೆಟರ್ ಅನಿಸುತ್ತಾ, ಅಥವಾ 10 kg ಅಕ್ಕಿ ಕೊಡೋದು ಬೆಟರ್ ಅನಿಸುತ್ತಾ, ಇಲ್ವಾ ಎಣ್ಣೆ, ತೊಗರಿಬೇಳೆ, ಸಕ್ಕರೆ ಇದು ಕೊಡೋದು ಬೆಟರ್ ಅನಿಸುತ್ತಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.